ಧನಸ್ಸು ರಾಶಿ ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಸವಲತ್ತುಗಳು ದೊರೆಯುವಂತಹ ಯೋಗ ಈ ದಿವಸ ಇರುವಂಥದ್ದಿದೆ. ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಕ್ಕಂಥವರಿಗೆ ಬದಲಾವಣೆಯ ಒಂದು ಪರ್ವ ಅಥವಾ ಬದಲಾವಣೆಯ ಒಂದು ಆತಂಕ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡುತ್ತೆ. ಇದನ್ನು ತುಂಬ ಯೋಚನೆ ಮಾಡಿ ನೀವು ಮನಸ್ಸಿಗೆ ಹಚ್ಕೊಳ್ಳುವಂಥದ್ದಾಗತ್ತೆ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ಆದರೂ ಕೂಡ ವೈಯಕ್ತಿಕವಾದಂತಹ ಕೆಲವು ಬದಲಾವಣೆಗಳು ಮನಸ್ಸಿನ ಮೇಲೆ ತುಂಬ ಘಾಸಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ವ್ಯವಹಾರದಲ್ಲಿ ದೊಡ್ಡ ಸಾಧನೆಗೆ ಅವಕಾಶ ಇದೆ. ಮನೆಗೆ ದೊಡ್ಡ ವ್ಯಕ್ತಿಗಳು, ಸಾಧಕರು, ಗಣ್ಯ ವ್ಯಕ್ತಿಗಳು, ಸಮಾಜದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥವ್ರು ಬರಬಹುದು. ಅದು ಒಂದಷ್ಟು ಖುಷಿಯನ್ನು ಕೊಡುತ್ತೆ. ಗೋಮಾತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಹಳೆಯ ವಿಚಾರಗಳು ನಿಮಗೆ ಒತ್ತಡವನ್ನು ಹೆಚ್ಚು ಮಾಡುತ್ತೆ. ಹಿಂದೆ ಯಾವತ್ತೋ ಏನೋ ಘಟನೆ ನಡೆದು ಹೋಗಿರುತ್ತೆ, ಮತ್ತೆ ಅದು ಮರುಕಳಿಸ್ತಕ್ಕಂಥದ್ದು, ಅದರಿಂದ ಒತ್ತಡ ಹೆಚ್ಚಾಗುವಂಥದ್ದಾಗುತ್ತೆ. ಮಕ್ಕಳ ಬಗ್ಗೆ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಬೇಕು. ಕೇವಲ ಅವರ ಮಾತು, ಅವರ ಓದು ಮಾತ್ರ ಅಲ್ಲ, ಬೇರೆ ಬೇರೆ ಚಟುವಟಿಕೆಗಳು ಏನು, ಅವರ ನಡವಳಿಕೆಗಳೇನು, ಏನಾದರೂ ಪ್ರಶ್ನೆಯನ್ನು ಮಾಡಿದರೆ ಹೇಗೆ ಉತ್ತರ ಕೊಡ್ತಾರೆ, ಬೇರೆಯವರ ಜೊತೆಯಲ್ಲಿ ಯಾವ ರೀತಿ ವರ್ತಿಸ್ತಾರೆ, ಇದೆಲ್ಲವನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಮನೆಯವರಿಗೆ ಬಹಳ ಆತಂಕದ ದಿವಸ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ಸರಿಯಾಗತ್ತೆ ಅಂತ ಹೇಳಿ ಅನಿಸಬಹುದು. ಮಧುಮೇಹಿಗಳಿಗೆ ತುಂಬ ತೊಂದರೆಯಾಗ್ತಕ್ಕಂಥದ್ದು, ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಸಮಸ್ಯೆ ದಿವಸ. ಅತಿಯಾಗಿ ಯಾರನ್ನ ನಂಬಲಿಕ್ಕೆ ಹೋಗಬೇಡಿ. ಸಮಾಜ ಅಥವಾ ಇಡೀ ಪ್ರಪಂಚ ನಂಬಿಕೆಯ ಮೇಲೆ ನಿಂತಿರುವಂಥದ್ದು. ಆದರೆ ಗೊತ್ತಿಲ್ಲದೆ ಇರತಕ್ಕಂತಹ ಅಪರಿಚಿತರ ಜೊತೆಯಲ್ಲಿ ವ್ಯವಹಾರವನ್ನು ನಡೆಸಿ ಅವರಲ್ಲಿ ಏನೋ ವಿಶೇಷವಾದಂತಹ ನಂಬಿಕೆಯನ್ನು ಇಟ್ಕೊಳ್ಳುವಂಥದ್ದು, ಮನೆಯವರನ್ನ ದೂಷಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ಆಪತ್ತಿಗೆ ದಾರಿ ಅಂತಕ್ಕಂಥದ್ದು. ಸಹೋದ್ಯೋಗಿಗಳ ಸಹಕಾರ ನಿಮಗೆ ಸಿಕ್ಕದಿಲ್ಲ, ಮಾನಸಿಕವಾಗಿ ತುಂಬ ಬೇಸರ ಮಾಡ್ಕೊಳ್ತೀರಿ. ಎಷ್ಟು ವರ್ಷದಿಂದ ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಯಾವುದಕ್ಕೂ ಅವರು ಸಹಾಯ ಸಹಕಾರಗಳನ್ನು ನೀಡಲಿಲ್ಲ ಅನ್ನುವಂಥದ್ದು ನಿಮಗೆ ಬೇಸರವನ್ನು ಉಂಟು ಮಾಡುತ್ತೆ. ವಿಷ್ಣುತ್ರಯೀ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕುಂಭರಾಶಿ ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ ನಿಮಗೆ ಉತ್ತಮವಾದಂತಹ ದಿವಸ ಇದಲ್ಲ. ಹಾಗಾಗಿ ಒತ್ತಡಕ್ಕೆ ಮಣಿದು ಏನೋ ಮಾಡಬೇಕು ಅಂತ ಹೊರಟ್ರೆ ನಷ್ಟವನ್ನು ಅನುಭವಿಸ್ತೀರಿ ಅಂತಕ್ಕಂಥದ್ದು. ಈ ದಿವಸ ಉದ್ಯೋಗದಲ್ಲೂ ಕೂಡ ನಷ್ಟ ಆಗತ್ತೆ ಅನ್ನುವಂತಹ ಸೂಚನೆ ಇದೆ. ಧಾರ್ಮಿಕ ಚಟುವಟಿಕೆ, ಧರ್ಮ ಕರ್ಮ ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡುತ್ತೆ. ಭಗವಂತನನ್ನು ನಂಬತಕ್ಕಂಥದ್ದು, ಆಸ್ತಿಕ್ಯವನ್ನು ಕಾಪಾಡ್ತಕ್ಕಂಥದ್ದು, ಹೀಗೆ ಎಲ್ಲವೂ ಕೂಡ ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ತಂದುಕೊಡ್ತಕ್ಕಂಥದ್ದಾಗುತ್ತೆ. ದೇವರನ್ನು ನಂಬಬೇಕು ಅಂತಕ್ಕಂಥದ್ದು ಯಾರ ಬಲವಂತಕ್ಕೂ ಅಲ್ಲ, ನಮಗೆ ಮನಸ್ಸಿಗೆ ಬರಬೇಕು. ಆ ರೀತಿಯ ಒಂದು ಭಾವನೆ ಇದ್ದಾಗ ಆ ದಿವ್ಯ ಚೈತನ್ಯ ನಮ್ಮನ್ನು ಕಾಪಾಡತ್ತೆ ಅಂತಕ್ಕಂಥದ್ದು ಸತ್ಯವಾಗುತ್ತೆ. ಆರ್ಥಿಕವಾದಂತಹ ನಷ್ಟ ದೊಡ್ಡ ಮಟ್ಟದಲ್ಲಿ ಆಗಬೇಕಾದಂಥದ್ದು ಏನೋ ಅಲ್ಪದರಲ್ಲಿ ನಿಮಗೆ ನಡೆದು ಹೋಗಬಹುದು ಅನ್ನುವಂಥದ್ದು. ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಅಪಾಯಗಳನ್ನು ಎದುರಿಸಬೇಕಾದಂಥದ್ದು. ನಿಮ್ಮ ಸ್ವಭಾವ ಜನರಿಗೆ ಸ್ಫೂರ್ತಿಯಾಗತ್ತೆ, ಆದರೆ ನಿಮಗೆ ಆಗ್ತಾ ಇರತಕ್ಕಂತಹ ವ್ಯಾವಹಾರಿಕ ಹಿನ್ನಡೆ, ನೋವು ಅದು ನಿಮಗೆ ಮಾತ್ರ ಗೊತ್ತಿರತಕ್ಕಂಥದ್ದು, ಬೇರೆಯವರಿಗೆ ಅರ್ಥ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಅಂತ ಹೇಳಬೇಕು. ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಣದ ವಿಚಾರದಲ್ಲಿ ನಿಮಗೆ ಕೋಪ ಬರ್ಬೋದು, ಸಿಟ್ಟು ಬರುವಂಥದ್ದು ಸಹಜವಾಗುತ್ತೆ. ವಿನಾಕಾರಣ ಖರ್ಚು ಮಾಡ್ತೀರಿ, ಒಂದಕ್ಕೆ ಎರಡರಷ್ಟನ್ನು ಖರ್ಚು ಮಾಡ್ತೀರಿ, ನೀವು ಖರ್ಚು ಮಾಡ್ತಕ್ಕಂತಹ ಮಾರ್ಗ ಸರಿ ಇಲ್ಲ. ಹೀಗೆ ಮನೆಯಲ್ಲಿ ಮಕ್ಕಳ ಮೇಲೆ, ಕಿರಿಯರ ಮೇಲೆ ನಿಮಗೇನೋ ಒಂದು ರೀತಿಯ ಕೋಪ ಇರತಕ್ಕಂಥದ್ದು. ಗುತ್ತಿಗೆದಾರರಿಗೆ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ. ಸ್ನೇಹಿತರ ಸಹಾಯ ಏನಾದರೂ ಅಗತ್ಯ ಇದೆ ಅಂತಾದರೆ ನೀವು ಹಿಂಜರಿಬಾರ್ದು, ಬಾಯಿ ಬಿಟ್ಟು ಅದನ್ನು ಕೇಳ್ತಕ್ಕಂಥದ್ದಾಗಬೇಕು. ಇಲ್ಲದೇ ಇದ್ದರೆ ನಿಮಗೆ ಆಗಬೇಕಾದಂತಹ ಕೆಲಸ ಆಗದೇ ಇರುವಂಥದ್ದಾಗುತ್ತೆ. ಅನುಭವಿಗಳ ಮಾತು ನಿಮಗೆ ವಿರುದ್ಧವಾಗಿ ಪರಿಣಮಿಸ್ಬೋದು. ಅನುಭವಿಗಳು ಏನೋ ಸಲಹೆಗಳನ್ನು ಕೊಡ್ತಾರೆ, ನೀವು ಅದು ಸತ್ಯ ಅಥವಾ ಅದನ್ನೇ ನಾನು ಮುಂದುವರಿಸ್ತೀನಿ ಅಂತಕ್ಕಂತಹ ಭಾವನೆಯಲ್ಲಿ ಹೋದಾಗ ಹಿನ್ನಡೆ ಆಗ್ಬೋದು. ಆಗ ಬೇಸರವನ್ನು ಮಾಡ್ಕೊಳ್ತೀರಿ. ಯಾರದ್ದೇ ಸಲಹೆ ಆಗಿರಲಿ, ಅದನ್ನು ಒಂದು ಸಾರಿ ಪರಾಮರ್ಶೆ ಮಾಡಿ ಮತ್ತೆ ಅದನ್ನು ಗಮನಿಸ್ಕೊಳ್ಳಿ, ನಂತರದಲ್ಲಿ ನಿರ್ಧಾರವನ್ನು ಮಾಡಿ ಎನ್ನುವಂಥದ್ದು. ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಉತ್ತಮವಾದಂತಹ ದಿವಸ. ನಿಂತು ಹೋಗಿದ್ದಂತಹ ಕೆಲವು ಕೆಲಸಗಳು ಪುನರಾರಂಭವಾಗುತ್ತೆ.
ಇದು ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.